ಖ್ಯಾತ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೆ ಕಿರುತೆರೆಯ ಕಲಾವಿದೆ ನಿವೇದಿತಾ ಗೌಡ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 5ರ ಮನೆಯಲ್ಲಿ ಸ್ಪರ್ಧೆ ಮಾಡಿದ್ದಂತಹ ಜೋಡಿ ಇದು. ಪರಸ್ಪರ ಒಪ್ಪಿಗೆಯ ಮೇರೆಗೆ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಡಿವೋರ್ಸ್ಗಾಗಿ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಿನ್ನೆ ಸೆಕ್ಷನ್ 13B ಅಡಿಯಲ್ಲಿ ಪರಸ್ಪರ ಒಪ್ಪಿಗೆಯ ಮೇರೆಗೆ ದಂಪತಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮ್ಯೂಚುವಲ್ ಕನ್ಸೆಂಟ್ ಅಡಿಯಲ್ಲಿ ದಂಪತಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸದ್ಯ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಚಂದನ್ ಹಾಗೆ ನಿವೇದಿತಾ ಅವರ ನಡುವೆ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ. ಮಧ್ಯಸ್ಥಿಕೆ ನಡೆಸುವಂತಹ ಆರ್ಬಿಟ್ರೇಟರ್ ಅನಿತಾ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಇಬ್ಬರ ನಡುವಿನ ಗೊಂದಲದ ಬಗ್ಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಮತ್ತೆ ಇಬ್ಬರನ್ನ ಒಂದು ಮಾಡುವುದಕ್ಕೆ ಮಾತುಕತೆಯನ್ನ ನಡೆಸಲಾಗ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಿರುತೆರೆಯಲ್ಲಿ ಬಹಳ ಇಷ್ಟಪಡ್ತಾ ಇದ್ದಂತಹ ಜನ ತುಂಬಾನೇ ಇಷ್ಟಪಡ್ತಾ ಇದ್ದಂತಹ ಬಹಳ ಕ್ಯೂಟ್ ಕಪಲ್ ಅಂತ ಕರೆಸಿಕೊಳ್ತಾ ಇದ್ದಂತಹ ಜೋಡಿ ಅಂದ್ರೆ ಅದು ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರ ಜೋಡಿ. 2017ರ ಅಕ್ಟೋಬರ್ನಲ್ಲಿ ಸೀಸನ್ 5 ಬಿಗ್ ಬಾಸ್ ಸೀಸನ್ 5 ಏನ್ ಆರಂಭ ಆಗುತ್ತೆ, ಆ ಬಿಗ್ ಬಾಸ್ ಸೀಸನ್ ಮನೆಯಲ್ಲಿ ಇವರಿಬ್ರು ಕೂಡ ಭೇಟಿಯಾಗ್ತಾರೆ. 2018ರ ಜನವರಿವರೆಗೂ ಕೂಡ ಆ ಬಿಗ್ ಬಾಸ್ ಸೀಸನ್ ನಡೆಯುತ್ತೆ. ಹೊರಗಡೆ ಬಂದಂತಹ ನಂತರದಲ್ಲಿ ಅಲ್ಲೇ ಆ ಬಿಗ್ ಬಾಸ್ ಮನೆಯಲ್ಲೇ ಇಬ್ರು ಪ್ರೀತಿನಲ್ಲಿ ಬಿದ್ದಿದ್ರು. ಹೊರಗಡೆ ಬಂದಂತಹ ನಂತರದಲ್ಲಿ ಇವರಿಬ್ಬರ ಮಧ್ಯೆ ಪ್ರೀತಿ ಇದೆ ಅನ್ನುವಂತಹ ಗುಸುಗುಸು ಹರಿದಾಡ್ತಾ ಇತ್ತು. ಅದಾದ ನಂತರ ಇಬ್ರು ಕೂಡ ತಮ್ಮ ಪ್ರೀತಿಯನ್ನ ಬಹಿರಂಗಪಡಿಸ್ತಾರೆ. 2019ರಲ್ಲಿ ದಸರಾ ಯುವ ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಅವರಿಗೆ ಪ್ರಪೋಸ್ ಮಾಡ್ತಾರೆ. 2020ರಲ್ಲಿ ಫೆಬ್ರವರಿ 26ನೇ ತಾರೀಕು ಈ ಜೋಡಿ ಮದುವೆಯಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಬಹಳ ಆಕ್ಟಿವ್ ಆಗಿದ್ದಂತಹ ಜೋಡಿ. ಆದ್ರೆ ಈಗ ಮ್ಯೂಚುವಲ್ ಕನ್ಸೆಂಟ್ ಅಡಿಯಲ್ಲಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಸದ್ಯ ಇಬ್ರೂ ಕೂಡ ಕೋರ್ಟ್ ಹಾಲ್ನಲ್ಲೇ ಇದ್ದಾರೆ ಎನ್ನುವಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಎಲ್ಲರೂ ತುಂಬಾನೇ ಇಷ್ಟಪಡ್ತಾ ಇದ್ದಂತಹ ಜೋಡಿ ಅಂದ್ರೆ ಅದು ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರ ಜೋಡಿ. ಬಹಳ ಕ್ಯೂಟ್ ಕಪಲ್ ಅಂತಾನೆ ಹೆಸರಾಗಿದ್ದಂತಹ ಜೋಡಿ. ಅಂತಹ ಜೋಡಿ ಡಿವೋರ್ಸ್ಗಾಗಿ ಅಪ್ಲೈ ಮಾಡಿದೆ ಅಂತಂದ್ರೆ ನಿಜಕ್ಕೂ ಶಾಕಿಂಗ್. ಭರತ್, ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ಬಗ್ಗೆ? ನಿಜಕ್ಕೂ ವಿಜಯಶ್ರೀ, ನಿವೇದಿತಾ ಗೌಡ ಮತ್ತೆ ಚಂದನ್ ಶೆಟ್ಟಿ ಅವರ ಈ ಡಿವೋರ್ಸ್ಗೆ ಮುಂದಾಗಿರುವಂತದ್ದು ಖಂಡಿತವಾಗಿ ಶಾಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ಚೆನ್ನಾಗಿದ್ರು, ತುಂಬಾ ಅನನ್ಯವಾಗಿದ್ರು. ಈಗಿನ ಬೆಳವಣಿಗೆಗಳಂತ ಗಮನಿಸಿದ್ರೆ ರೀಸೆಂಟ್ ಆಗಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಇಬ್ಬರು ಒಟ್ಟಿಗೆ ಭಾಗವಹಿಸ್ತಾರೆ. ಡಾಲಿ ಧನಂಜಯ ಅವರು ಆಕ್ಟ್ ಮಾಡಿದಂತಹ ಕೋಟಿ ಸಿನಿಮಾಗ ಪ್ರಮೋಟ್ ಮಾಡ್ತಾರೆ. ಜೊತೆಗೆ ಒಂದು ಒಟ್ಟಿಗೆ ಸಿನಿಮಾ ಕೂಡ ಮಾಡ್ತಾರೆ. ಅಂದ್ರೆ ನಾಯಕ ನಾಯಕಿಯಾಗಿ ಚಂದನ್ ಶೆಟ್ಟಿ ಅವರೇ ಹೀರೋ ಮತ್ತೆ ನಿವೇದಿತಾ ಗೌಡರೇ ಹೀರೋಯಿನ್ ಆಗಿ ಇಬ್ರು ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳುವಂತ ಕೆಲಸ ಕೂಡ ಆಗುತ್ತೆ. ಆ ಸಿನಿಮಾದ ಶೂಟಿಂಗ್ ಕೂಡ ಈಗಾಗಲೇ 80-90% ಮುಗಿದಿರುವಂತದ್ದು. ಹಾಗಾಗಿ ತುಂಬಾ ಅನ್ಯೂನ್ಯವಾಗಿದ್ರು, ತುಂಬಾ ಚೆನ್ನಾಗಿದ್ರು. ಆದ್ರೆ ಈ ನಡುವೆ ತಮ್ಮ ಇಬ್ಬರ ನಡುವೆ ಒಂದಿಷ್ಟು ಮನಸ್ತಾಪಗಳ ಕಾರಣದಿಂದ ಈಗ ಮ್ಯೂಚುವಲ್ ಆಗಿ ಡಿವೋರ್ಸ್ ತಗೊಳ್ಳೋದಕ್ಕೆ ನಿರ್ಧಾರ ಮಾಡಿರುವಂತದ್ದು. ನಿನ್ನೆ ಸಂಜೆಯಷ್ಟೇ ಶಾಂತಿನಗರದಲ್ಲಿರುವಂತಹ ಫ್ಯಾಮಿಲಿ ಕೋರ್ಟ್ ನಲ್ಲಿ ಇಬ್ರು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದುಕೊಳ್ಳೋದ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆಯಷ್ಟೇ ಅರ್ಜಿಯನ್ನ ಸಲ್ಲಿಸಿದಾರೆ ಅನ್ನೋ ಮಾಹಿತಿ ಈಗ ನಮಗೆ ಲಭ್ಯವಾಗ್ತದೆ. ಜೊತೆಗೆ ಈಗಾಗಲೇ ಪ್ರೆಸೆಂಟ್ ಈಗಲೂ ಕೂಡ ಅವರು ಕೋರ್ಟ್ ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಿನ್ನೆ ಸಂಜೆ ಅರ್ಜಿ ಹಾಕಿದ ನಂತರ ಈಗ ವಿಚಾರಣೆಗೆ ಕರೆದಿರುವಂತದ್ದು. ಈ ಸದ್ಯ ಅವರು ಕೋರ್ಟ್ ಹಾಲ್ ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ಇಬ್ರು ಕೂಡ ಒಂದೇ ಹಾಲ್ ನಲ್ಲಿ ಅಕ್ಕಪಕ್ಕನೆ ಕುಳಿತಿರುವಂತದ್ದು. ಜೊತೆಗೆ ತುಂಬಾ ಅನನ್ಯವಾಗಿ ಕೂಡ ಮಾತಾಡ್ತಾ ಇದ್ದಾರೆ. ಕೋರ್ಟ್ ಅಲ್ಲೂ ಕೂಡ ತುಂಬಾ ಅನನ್ಯವಾಗಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ಇಬ್ರಿಗೂ ಕೂಡ ಮ್ಯೂಚುವಲ್ ಆಗಿ ಒಬ್ಬರೇ ವಕೀಲರನ್ನ ನೇಮಕ ಮಾಡಿಕೊಂಡು ಈ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.